ಈಗಿಲ್ವಾ ಬಸ್ ಇನ್ನೆಲ್ಲಿದ್ದೀನಿ ಅವರೇ ಮಾಡ್ಕೊಂಡು ಹೋಗ್ಲಿ, ಎಲ್ಲೂ ಮಾಡ್ತಾರೋ ಮಾಡ್ಲಿ. ನೀನು ಬಾರ ನನ್ನ ಜೊತೆಗೆ. ಇಲ್ಲ ನಾವಿಲ್ಲ, ನಾವು ಬಸ್ ಬಿಟ್ಟು ಇಳಿಯಲ್ಲ. ಅದೇನ್ ಮಾಡ್ತಾರೆ ಮಾಡಿ, ಅವ್ರೇನಾರ ಮಾಡ್ಕೊಳ್ಳಿ, ನಾವೇನ್ ಮಾಡ್ಬೇಕು? ಒಳ್ಳೆ ಕತೆ. ಇಂಥ ಪರಿಸ್ಥಿತಿ ನಾನು ಎಂದೂ ನೋಡಿರಲಿಲ್ಲ. ಇದೇನಿ ದರಿದ್ರ, ಈ ವ್ಯವಸ್ಥೆ, ಈ ತರ ಪೊಲೀಸು ನೋಟಿಸು, ಜನಗಳ ಕರೆಯೋದು, ಮನೆಗಳಿಗೆ ನುಗ್ಗೋದು, ಎದುರಿಸೋದು, ಬೆದರ್ಸೋದು, ಇಂಥ ಪರಿಸ್ಥಿತಿ ನಾವೆಂದೂ ನೋಡಿಲ್ಲ. ಕೊಟ್ರು, ನನಗೆ ಕೊಟ್ಟಿದ್ದಾರೆ. ನಾನು ನಮ್ಮ ಹುಡುಗನ ಕೊಟ್ಟು ಅದು ಬಿಸಾಕಿದ್ದೀನಿ. ಆ ನೋಟಿಸ್ಗೆ ನಾನು ಬೆಲೆ ಕೊಟ್ಟೇ ಇಲ್ಲ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಯಾರು? ಹೋಮ್ ಮಿನಿಸ್ಟ್ರು ಏನಪ್ಪ, ಅದ್ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ಬಿಟ್ರೆ ನಾವು ನಿಂತು ಬಿಡ್ತೀವ? ಅವ್ರ ಹಣೆಯಲ್ಲೇ ಬರ್ದಿಲ್ಲ. ನನ್ನ ಹೋಮ್ ಮಿನಿಸ್ಟರ್ ಅಲ್ಲ, ಕೇಂದ್ರದ ಹೋಮ್ ಮಿನಿಸ್ಟರ್ ಅಲ್ಲ. ಯಾರು ಬಂದ್ರು ವಾಟಾಳೆ ಚಳವಳಿ ಕನ್ನಡವೇ ಹೋರಾಟವೇ. ಅವ್ರು ಬರೀ ನಾಟಕ, ಬರೀ ಬುರುಡೆ ನಾಟಕ. ನಾವು ನಿಜವಾದ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು. ಹೇಳಿ. ಎಲ್ಲೆಲ್ಲ ಉಂಟೆ ನೀವು ಸರಿ, ಎಲ್ಲಿ ಬಂದ್ ಹೆಂಗಾಗಿದೆ ಸರಿ, ಬಂದ್ ಅದ್ಭುತವಾಗಿ ಯಶಸ್ಸು ಕಂಡುಬಿಡ್ತು. ಯಾರು ಕೆಳಗಿಳಿ ಯಾಕೆ ಬಿಡ್ಲಿಲ್ಲ ಅಂತೀನಿ, ಕಾರಿನ ಹಂಗೆ ಹಿಡ್ಕೊಂಡ್ರು. ನೀವು ಸರಿ ಒಂದ್ ಹೆಜ್ಜೆ ಇಡಕ್ ಬಿಡ್ಲಿಲ್ಲ. ಇದು ಇದು ಈ ನನ್ನ ಲೈಫ್ ನೋಡ್ರಿಲ್ಲ, ನನ್ನ ಜೀವನದಲ್ಲಿ ಹೋರಾಟ ಮಾಡ್ತೀವಿ. ನೋಡಪ್ಪ ಪುಣ್ಯಾತ್ಮ, ಇರ್ತೀವೇನೆ. ಹೇಳಿ, ಹೇಳಪ್ಪ ಹೇಳಿ. ಈಗ ಏನ್ ಮಾಡ್ತಾರೆ, ಬೇಗ ಏನೋ ಕಳಿಸಿ, ಹೊರಗೆ ಹೋಗ್ತೇವೆ. ಎಲ್ಲರನ್ನು ಬಿಡ್ಬೇಕು, ಎಲ್ಲರನ್ನು ಬಿಡ್ಬೇಕು. ಬಿಡದೇರು ಬಿಡ್ತೀವೇನ್ರಿ ಇವ್ರು? ಎಲ್ಲರನ್ನು ಬಿಡ್ಬೇಕು. ಹುಡುಗಾಟ ಇದು, ಏನಿದು? ಏನು ಏನಿದು? ನಾಚಿಕೆ ಆಗುತ್ತಪ್ಪ ಇದು. ನಮ್ಮನ್ನು ಈ ತರ ಮಾಡೋದು ತೀರಾ ನಾಚಿಕೆ ಆಗೋಯ್ತು ನನಗೆ. ಯಾಕೆ ಈ ತರ ಮಾಡೋದು? ಇಷ್ಟೊತ್ತಿಗೆ ಮೆರವಣಿಗೆ ಆಗಿದ್ರೆ ಮೆರವಣಿಗೆ ಆಗಿ ಸಭೆಯನ್ನು ಮುಗಿದವರು. ಎಂದೂ ಜೀವನದಲ್ಲಿ ಎಂದೂ ಆಗಿರಲಿಲ್ಲ. ಇಂಥ ಕೆಟ್ಟ ವ್ಯವಸ್ಥೆ ಯಾವತ್ತೂ ಆಗಿರಲಿಲ್ಲ. ಇಳಿಯಲ್ಲ, ನಾನು ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀವಿ ಅಷ್ಟೇ. ಅಭಿಷೇಕ್ ಮೊನ್ನೆ ಅವ್ರು ಕೊಟ್ರೆ ಎಷ್ಟು ಕೊಡದೇ ಎಷ್ಟು ನಾವು ಬಂದಿಲ್ವ ಇವಾಗ ಮೆರವಣಿಗೆ? ಅವ್ರಿಗೋಸ್ಕರ ಮಾಡ್ತೀವ? ಇಲ್ಲ ಇಳಿಯಲ್ಲ. ಯಾಕಂದ್ರೆ ಯಾಕೆ ಇಳಿಬೇಕು? ನೀನ್ ಕರೆದ ತಕ್ಷಣ ಹಿಡಿಬೇಕಾ? ನೀನೇನ್ ಬಾರಿ ದೊಡ್ಡ ಮಂದಿ ನೋಡಿ. ಅವ್ರು ಯಾಕೆ ಇಲ್ಲ ಅಂತಲ್ಲ, ನಾನೆಲ್ಲೂ ಬಂದು
ಪೊಲೀಸ್ನವ್ರಿಗಿಂತ ಇಲ್ಲಿ ಇಳಿಯಲ್ಲ. ನೀವು ಇವತ್ತು ಇತಿಹಾಸ ಆಗೋಗುತ್ತೆ. ನೋಡ್ರಿ ನೀವು ಬೇಡ್ರಿ, ನಾನು ಕರ್ಕೊಂಡ್ರಿ ನೀವು ಕರ್ಕೊಂಡು ಹೋಗಿ. ಇಲ್ರಿ ನೀವು ನನ್ನ ಅರೆಸ್ಟ್, ನಾನು ಇಲ್ಲಿ ಇಳಿಯಲ್ಲ. ಕಾಯ್ಲಿ, ನೀವು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬನ್ನಿ. ನೀವು ಇಲ್ರಿ ನೋಡಿ, ನಿಮ್ಗೆ ಹೇಳ್ತೀವಿ, ನಮ್ಮ ಪ್ರಾಣ ಇಳಿಯಲ್ಲ, ಇಳಿಯೋದಿಲ್ಲ. ಏನ್ ತಮಗೋಸ್ಕರ ಕಾಯ್ತಾ ಇದ್ದಾರೆ. ಮುಖ ನೋಡಿ ಬಂದಿದ್ದಾರೆ ಸರ್, ಇಷ್ಟು ಜನ ಹೋರಾಟ ಬೆಂಬಲ ಮಾಡಿ ಬಂದಿದ್ದಾರೆ. ನೋಡಿ ಸುಮ್ಮನೆ ಇಳಿಯಲ್ರಿ ನಾನು. ಯಾಕೆ ಬಿಸಿಲಲ್ರಿ? ಅಯ್ಯೋ ಏನೋ ನನ್ನ ಹೆಂಡ್ತಿನೂ ಕೇಳಲಿಲ್ಲ ಈ ತರ. ನೀವು ಆರೋಗ್ಯ ಮುಖ್ಯ, ಹಾಲು ಮುಖ್ಯ, ಕೈ ಮುಖ್ಯ, ಪ್ರೀತಿ ಮುಖ್ಯ. ಪುಣ್ಯಾತ್ಮ, ನೀವು ಪೊಲೀಸ್ನವ್ರು ಕೊಟ್ಟಿದ್ದೀರಲ್ಲ ಸಾಕು, ಒಳ್ಳೆ ಕೊಡುಗೆ. ಅದ್ಭುತ ಆಯ್ತು. ಬಿಸಿಲು ನನ್ಗೆ ಗೊತ್ತು, ಬಿಸಿಲು ನೆರಳು ಎಲ್ಲ ಗೊತ್ತು. ನೋಡಿ ನಾನು ಹೇಳ್ತೀನಿ, ನೀವು ತೀರಾ ಅತಿ ಮಾಡಕ್ ಹೋದ್ರೆ ಬಹಳ ಆಗತ್ತೆ. ನಾ ಹೇಳ್ತೀನಿ, ನೀವು ನೋಡಿಲ್ಲ ನೀವು ನನ್ನ ಕಂಡಿಲ್ಲ. ಅತಿ ಮಾಡ್ಕೋಬೇಡಿ, ಭಾರಿ ಆಗುತ್ತೆ, ಬೇಡಿ. ಗಂಭೀರ ಇಲ್ರಿ, ನಾನು ಯಾಕ್ರಿ ಇಳಿಬೇಕು? ಇಳಿಯಲ್ ಅವರೇ ನನ್ನ ಕಾಯ್ಕೊಂಡಿಲ್ಲ. ಸುಮ್ಮನೆ ನಡೀರಿ, ಸುಮ್ಮನೆ ಮಾತಾಡಬೇಡಿ. ನೀವು ನನ್ನ ಅರೆಸ್ಟ್ ಮಾಡಿದ್ದೀರಿ, ಕರ್ಕೊಂಡು ಹೋಗಿ. ನೀವು ನೋಡಿ ತಿರುಗಿ ನೋಡಿ, ಎಲ್ಲ ನೋಡಿ ಜೋಕ್ ಕೀಕ್ ಮಾಡ್ಕೊಂಡು ನಿಂತ್ಕೊಳ್ಳೋದು ಬೇಡ. ಇದು ಜೋಕ್ ಬೇಡ. ಏನು ಹಂಗೆ ಹೇಳಿ ಬಹಿರಂಗವಾಗಿ. ಇಲ್ಲ ಕರ್ಕೊಂಡು ಹೋಗಿ, ಅವ್ರು ಬರೋದಾರ ಕರ್ಕೊಂಡು ಹೋಗಿ. ಸರ್ ಬೇರೆ ಬೇರೆ ಕಡೆಯಿಂದ ಬಂದಿರೋರೆಲ್ಲರೂ ನಿಮ್ಮನ್ನ ನೋಡ್ಬೇಕು ಅಂತಾರೆ. ಹೋಗಿ ಕರ್ಕೊಂಡು ಹೋಗಿ. ಮಾಡ್ಲಿ, ಏನ್ ಮಾಡಿದ್ವಿ? ಏನ್ ಕಳ್ತಾರ ಮಾಡಿದ್ವಿ ಅಂದ್ರೆ ನಿಮ್ಮನ್ನ ನೋಡ್ತಾ ಇದ್ದಾರೆ. ಬರಲ್ರಿ? ಇಲ್ಲ ಬೇಡ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಏನೇ ಮಾಡಿದ್ರು ತಾವು ವಾನ್ನಿಂದ ಬಸ್ನಿಂದ ಕೆಳಗಡೆ ಇಳಿಯಲ್ಲ ಅಂತ ಹೇಳ್ತಿದ್ದಾರೆ. ಪೊಲೀಸರು ಹೇಗೆಲ್ಲ ಮನವೊಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆಯಿಂದ ಬಂದವರು ನಿಮ್ಮನ್ನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟರು. ಅವ್ರೇನು ನನಗೋಸ್ಕರ ಕಾಯ್ತಾ ಇಲ್ಲ ಅಂತ ಹೇಳಿ. ಏನೇ ಮಾಡಿದ್ರು ಈ ಬಸ್ನಿಂದ ನಾನು ಕೆಳಗಡೆ ಇಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಉದ್ದೇಶ ಎಷ್ಟು? ನೀವು ಮತ್ತೆ ನನ್ನನ್ನು ಕರ್ಕೊಂಡೋಗಿ ಟೌನ್ ಹಾಲಿಗೆ ಬಿಡಿ, ಅಲ್ಲಿ ನಾವು ರ್ಯಾಲಿ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಇಲ್ಲಿಂದ ಕೆಳಗಡೆ ಇಳಿಯೋದಿಲ್ಲ ಅಂತ. ಅದೆಷ್ಟೇ ಮನವೊಲಿಕೆಯ ಪ್ರಯತ್ನ ನಡೆದ್ರೂ ಕೂಡ ಎಲ್ಲ ವಿಫಲವಾಗಿದೆ. ಇನ್ನೂ ಕೂಡ ಪೊಲೀಸ್ ವಶದಲ್ಲಿದ್ದಾರೆ, ಬಸ್ನಲ್ಲೇ ಕೂತ್ಕೊಂಡಿದ್ದಾರೆ ವಾಟಾಳ್ ನಾಗರಾಜ್. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅವರು ಸೇರಿದಂತೆ ಉಳಿದಂತ ಕಾರ್ಯಕರ್ತರೆಲ್ಲ ಇದ್ರಲ್ಲ, ಅವರನ್ನ ಟೌನ್ ಹಾಲ್ನಿಂದ ಬಸ್ನಲ್ಲಿ ಕೂರಿಸ್ಕೊಂಡು ಪೊಲೀಸ್ ವಶದಲ್ಲಿ ಕರ್ಕೊಂಡು ಬರ್ತಾರೆ. ಫ್ರೀಡಂ ಪಾರ್ಕ್ ಬಂದ ಮೇಲೆ ಇಳಿಬೇಕಿತ್ತು, ಆದರೆ ಇಳಿಯೋದಕ್ಕೆ ವಾಟಾಳ್ ನಾಗರಾಜ್ ಒಪ್ತಾ ಇಲ್ಲ. ಏನೇ ಮಾಡಿದ್ರು ನಾನು ಬಸ್ನಿಂದ ಕೆಳಗಡೆ ಇಳಿಯೋದಿಲ್ಲ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಗ್ಲೇ ಪೊಲೀಸರ ಮೇಲೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಏನೇ ಮಾಡಿ ಅವರು ಪ್ರತಿಭಟನೆಯನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಾಗಿದೆ ಅಂತ. ಈಗ ಮತ್ತೆ ಪೊಲೀಸರು ಮನವೊಲಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಸ್ ಮುಂದಕ್ಕೆ ಸಾಗದ ಹಾಗೆ ಕಾಣಿಸ್ತಾ ಇದೆ. ಬಸ್ನಿಂದ ಕೆಳಗಿಳಿಯೋದಕ್ಕೆ ವಾಟಾಳ್ ನಾಗರಾಜ್ ಒಪ್ಪಿಲ್ಲ. ಅವ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಇದ್ದಾರೆ, ಅವರು ಕೂಡ ಬಸ್ನಲ್ಲೇ ಕೂತ್ಕೊಂಡಿದ್ದಾರೆ, ಕೆಳಗಡೆ ಇಳಿದಿಲ್ಲ. ಇದು ಫ್ರೀಡಂ ಪಾರ್ಕ್ಗೆ ಬಂದಂತಹ ಸಂದರ್ಭದ ದೃಶ್ಯ ಇದು. ಇವಾಗ ಫ್ರೀಡಂ ಪಾರ್ಕ್ನಲ್ಲೇ ಇದ್ದಾರೆ. ಅಲ್ಲಿ ಇಳಿಬೇಕಿತ್ತು. ಇನ್ನೊಂದಷ್ಟು ಜನ ಪ್ರತಿಭಟನಾಕಾರರಲ್ಲಿದ್ದಾರೆ.
ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅವ್ರ ಜೊತೆಗೆ ವಾಟಾಳ್ ನಾಗರಾಜ್ ಅವರು ಪ್ರತಿಭಟಿಸಬೇಕಿತ್ತು. ಆದರೆ ವಾಟಾಳ್ ನಾಗರಾಜ್ ಅವರು ಯಾವುದಕ್ಕೂ ಕೇಳ್ತಾ ಇಲ್ಲ. ಪೊಲೀಸರ ಯಾವ ಮಾತನ್ನು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ. ಬಸ್ನಿಂದ ಕೆಳಗಿಳಿಯೋದಕ್ಕೇನೆ ಒಪ್ತಾ ಇಲ್ಲ. ಅದು ಹೇಗೆ ಮನವೊಲಿಸೋ ಪ್ರಯತ್ನ ಮಾಡಿದ್ರೂ ಕೂಡ ವಾಟಾಳ್ ನಾಗರಾಜ್ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ನಾನು ಬಸ್ನಿಂದ ಕೆಳಗಡೆ ಇಳಿಯೋದಿಲ್ಲ ಅನ್ನೋದು ಒಂದೇ ಮಾತು, ಇಳಿಯಲ್ಲ ಅಂದ್ರೆ ಇಳಿಯಲ್ಲ ಅಂತ. ಪೊಲೀಸ್ನ ವರ್ಷದಲ್ಲಿದ್ದಾರೆ. ಹಾಗೆ ಸುತ್ತಲೂ ಇರುವಂತ ಪ್ರತಿಭಟನಾಕಾರರನ್ನ ಗಮನಿಸ್ತಾ ಇದ್ದೀರಿ ನೀವು. ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲಿ ರಾಜ್ಯದ ಯಾವ ಭಾಗದಲ್ಲಿ, ಬೆಂಗಳೂರಿನ ಯಾವ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಅವರನ್ನ ಬಸ್ನಲ್ಲಿ ತುಂಬಿಸ್ಕೊಂಡು ಬಂದು ಬಿಟ್ಟಿರೋದು ಫ್ರೀಡಂ ಪಾರ್ಕ್ನಲ್ಲಿ. ಅದೇ ಸಂದರ್ಭ ವಾಟಾಳ್ ನಾಗರಾಜ್ ಅವರು ಟೌನ್ ಹಾಲ್ಗೆ ಹೋಗ್ತಾರೆ. ಅವ್ರ ಜೊತೆಗೆ ಸಾರಾ ಗೋವಿಂದ್ ಅವರು ಹೋಗ್ತಾರೆ, ಕುಮಾರ್ ಅವರು ಇರ್ತಾರೆ. ಎಲ್ಲರೂ ಕೂಡ ಟೌನ್ ಹಾಲ್ಗೆ ಹೋಗ್ತಾ ಇದ್ದ ಹಾಗೆ ಅವ್ರನ್ನ ಮಾತನಾಡೋದಕ್ಕೂ ಅವಕಾಶ ಕೊಡದ ರೀತಿಯಾಗಿ ಕರ್ಕೊಂಡು ಬಂದಿದ್ದು ಫ್ರೀಡಂ ಪಾರ್ಕ್ ಕಡೆಗೆ. ಇಲ್ಲಿ ಪ್ರತಿಭಟನೆ ಮಾಡಿ ಅವಕಾಶ ಇದೆ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ವಾಟಾಳ್ ನಾಗರಾಜ್ ಒಪ್ಪುತ್ತಾ ಇಲ್ಲ. ಬಸ್ನಿಂದ ಕೆಳಗೆ ಇಳದೇ ಇಲ್ಲ. ಸುಮಾರು ಅರ್ಧ ಗಂಟೆಯಿಂದ ನೀವು ಈ ದೃಶ್ಯವನ್ನ ಗಮನಿಸ್ತಾ ಇದ್ದೀರಲ್ಲ, ಅವ್ರು ಬಸ್ನಲ್ಲಿರೋದು. ಫ್ರೀಡಂ ಪಾರ್ಕ್ 5-10 ನಿಮಿಷದ ದಾರಿ. ಬಟ್ ಅಲ್ಲಿಂದ ಕೆಳಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ವಾಟಾಳ್ ನಾಗರಾಜ್ ಒಪ್ಪುತ್ತಾ ಇಲ್ಲ. ಟೌನ್ ಹಾಲಿಂದ ಬರ್ಬೇಕಾದ್ರೇನೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ಹತ್ತಿಕ್ತೀರಾ ನೀವು ಅಂತ, ಗೂಂಡಾಗಿರಿ ಮಾಡ್ತೀರಾ ಅಂತ ಪೊಲೀಸರನ್ನ ಪ್ರಶ್ನೆ ಮಾಡಿದ್ರು. ಇಲ್ಲಿ ಬಂದ ಮೇಲೆ ನೀವು ಯಾಕೆ ನಮ್ಮ ಮೇಲೆ ಈ ರೀತಿ ಕೋಪಿಸ್ಕೊಳ್ತಾ ಇದ್ದೀರಿ, ನಾವೇನ್ ಮಾಡಿದ್ವಿ ಅಂತ ನೇರವಾಗಿ ಅವರ ದಾಟಿಯಲ್ಲೇ ಕೇಳಿದ್ರು, ನಾನೇ ನಿಮ್ಮ ಗಂಟು ತಿಂದಿದ್ದೀನಾ ಅಂತ. ಅದರ ನಂತರದಲ್ಲಿ ಶುರುವಾಯಿತು ಪೊಲೀಸರ ಮನವೊಲಿಕೆ ಕಾರ್ಯ. ಯಾವುದೂ ಕೂಡ ಫಲ ಕೊಡ್ಲಿಲ್ಲ. ಸೀಟ್ ಬಿಟ್ಟು ಎದ್ದಿಲ್ಲ, ಕೆಳಗಿಳಿಯೋದು ಬಿಡಿ, ಅವ್ರು ಕೂತಿರುವಂತ ಸೀಟನ್ನ ಬಿಟ್ಟು ಎದ್ದಿಲ್ಲ ವಾಟಾಳ್ ನಾಗರಾಜ್ ಅವರು. ಅವರ ಬೆಂಬಲಿಗರಾಗ್ಲೇ ಹೇಳ್ತಾ ಇದ್ರು, ಈ ವಯಸ್ಸಿನಲ್ಲಿ 60 ವರ್ಷಗಳು ಹೆಚ್ಚಿಗೂ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೋಸ್ಕರ ಮಾಡ್ತಾ ಇಲ್ಲ, ನಾಡು ನುಡಿಗೋಸ್ಕರ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬೆಂಬಲಿಸಬೇಕು ಅಂತ. ಅನ್ಯಾಯ, ಕೆಟ್ಟ ನೀತಿ ಒಳ್ಳೇದಲ್ಲ. ಈ ತರ ಪೊಲೀಸ್ ರಾಜ್ಯ, ಪೊಲೀಸ್ ಗೂಂಡಾಗಿರಿ ಒಳ್ಳೇದಲ್ಲ, ಒಳ್ಳೇದಲ್ಲ, ಒಳ್ಳೇದಲ್ಲ. ಇಲ್ಲ ಏನ್ ಮಾಡ್ತಾರೆ? ಏನು ನೀವು ಇಷ್ಟೆಲ್ಲ ಕರೆ ಕೊಟ್ಟು ನೀವೆಲ್ಲ ಬಂದಿಗೆ ಕರೆ ಕೊಟ್ಟು ಇಷ್ಟೆಲ್ಲ ಮಾಡಿದ್ರು ಕೂಡ ಪೊಲೀಸರು ಯಾವುದೋ ಪೊಲೀಸರು ಹಿಂಗೆ ನಿಲ್ಸ್ಬಿಟ್ರೆ ಬಸ್ ಏನ್ ಮಾಡ್ತೀರಾ ಸರ್? ಏನಂದ್ರಿ? ಪೊಲೀಸರು ಬಸ್ ಹಿಂಗೆ ನಿಲ್ಸಂಗ್ ಕಾಣ್ತಾರೆ ಸರ್. ಪೊಲೀಸ್ನವರು ಬಸ್ನ ಇಲ್ಲೇ ನಿಲ್ಸ್ಬಿಡಂಗ್ ಕಾಣ್ತಾವ್ರೆ. ನಾವ್ ಇಲ್ಲೇ ಕೂತಿರ್ತೀವಿ. ಒಳ್ಳೆ ಕತ್ತೇನೆ. ಇಲ್ಲ ಬರಲ್ಲ ನಾ ಇಲ್ಲೇ ಇಲ್ಲ. ನೀವೇ ಇರ್ರಿ. ಇಲ್ಲ ಬರಲ್ಲ, ಇಲ್ಲೇ ಇರ್ತೀನಿ. ಇಲ್ಲೇ ಇರ್ತೀನಿ. ಇಲ್ಲ ಅದೆಲ್ಲ ಸರಿಯಾಗಿ ಮಾಡೋಣ. ಸಮಾಜ ಇಂಥ ನಾಟಕದ ಯಾಕೆ ಸಮಾಜ? ಬೇಡ ಅವೆಲ್ಲ ನಾನು ಇಲ್ಲೇ ಇರ್ತೀನಿ ಬಿಡಿ. ಬೇಡಪ್ಪ ರಾಜಣ್ಣ, ಸುಮ್ಮಿತ್ ಬಿಡಿ. ನೀವು ಮಾಡಿದ್ದೆವು. ಸಾಕು. ನೀವು ಬಿಸಿಲಿದ್ದೀರಿ, ಸಾಕು. ಬಹಳ ಬಿಸಿಲೇ ಇದೆಯಪ್ಪ, ಬೇಡ ಸಾಕು. ಬೇಕಾದಷ್ಟು ಹೇಳಿದೀವಿ. ಸರ್ ನೆಕ್ಸ್ಟ್ ಟೈಮ್ ಪ್ಲಾನ್ ಸರ್. ಬಸ್ನಿಂದ ಇಳಿಯೋದೇ ಇಲ್ಲ ಅಂತ ಹಠ ಹಿಡಿದಿದ್ದಾರೆ ವಾಟಾಳ್ ನಾಗರಾಜ್. ಅವರ ಮನವೊಲಿಸುವಂತ ಎಲ್ಲಾ ಪ್ರಯತ್ನಗಳು ವಿಫಲವಾಗಿದೆ. ಪೊಲೀಸರು ಹೇಳ್ತಾ ಇದ್ರು ಅವಾಗಲೇ ಎಂತೆಂತ ರೀತಿಯಾಗಿ ಅವರನ್ನ ಅಪ್ರೋಚ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಎಲ್ಲಿಂದಲೂ ಬಂದಿದ್ದಾರೆ ಪ್ರತಿಭಟನಾಕಾರರು, ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಅವ್ರಿಗೆ ನಿಮ್ಮನ್ನ ನೋಡ್ಬೇಕು ಅಂತಿರುತ್ತೆ, ನೀವು ಒಂದ್ಸಲ ಬಸ್ಸಿಂದ ಇಳಿದು ಅವ್ರನ್ನ ಭೇಟಿಯಾಗಿ ಅಂತ. ಬಟ್ ಯಾವುದಕ್ಕೂ ಕೂಡ
ಬಗ್ಲಿಲ್ಲ, ಜಗ್ಲಿಲ್ಲ, ನಾನು ಈ ವಾಹನದಿಂದ ಕೆಳಗಡೆ ಇಳಿಯಲ್ಲ ಅಂತಷ್ಟೇ ಹೇಳ್ತಾ ಇದ್ದಾರೆ ಅವರು. ಟೌನ್ ಹಾಲ್ನಲ್ಲಿ ಯಾವಾಗ ಬಸ್ಸನ್ನ ಹತ್ತಿಸ್ಲಾಯಿತು ಅಲ್ಲೇ ಹೇಳಿದ್ರು ಈ ವಾಹನದಿಂದ ನಾನು ಕೆಳಗಡೆ ಇಳಿಯೋದಿಲ್ಲ ಅಂತ. ಫ್ರೀಡಂ ಪಾರ್ಕ್ ಬಂದ ಮೇಲೂ ಕೂಡ ನಾನು ಇಳಿಯೋದಿಲ್ಲ ಅಂತ ಹಾಗೆ ಮಾಡಿದ್ದಾರೆ. ಸೀಟ್ನಿಂದ ಎದ್ದಿಲ್ಲ, ಬಸ್ಸಿಂದ ಇಳಿತಾ ಇಲ್ಲ. ಪೊಲೀಸರ ಯಾವ ಪ್ರಯತ್ನಗಳು ಕೂಡ ಫಲ ಕೊಡ್ತಾ ಇಲ್ಲ. ಟೌನ್ ಹಾಲ್ನಿಂದ ಹೇಗೋ ಕರ್ಕೊಂಡು ಬಂದ್ರು, ಕಾರ್ನಿಂದ ಇಳಿತಾ ಇದ್ದ ಹಾಗೇನೆ ಸಮಯನೇ ಕೊಟ್ಟಿಲ್ಲ, ಪಕ್ಕದಲ್ಲೇ ಇದ್ದಂತ ಬಸ್ಗೆ ಹತ್ತಿಸ್ಕೊಂಡು ಬಂದೇ ಬಿಟ್ರು ಫ್ರೀಡಂ ಪಾರ್ಕ್ ವರೆಗೂ. 10-15 ನಿಮಿಷಗಳ ದಾರಿ. ಇಲ್ಲಿಂದ ಅವ್ರ ಹಠ ಆರಂಭ ಆಯ್ತು, ಇಲ್ಲ ನಾನು ಬಸ್ನಿಂದ ಕೆಳಗೆ ಇಳಿಯಲ್ಲ ಅಂತ. ಪೊಲೀಸರು ವಶದಲ್ಲೇ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ಮಾತ್ರ ಅಲ್ಲ, ಉಳಿದಂತವರು ಕೂಡ, ಅವರ ಜೊತೆಗೆ ಬಂದಂತ ಕನ್ನಡ ಪರ ಹೋರಾಟಗಾರರು ಕೂಡ ಇದ್ದಾರೆ. ಬಸ್ನಲ್ಲಿರೋರು ಯಾರೂ ಕೂಡ ಕೆಳಗಡೆ ಇಳಿತಾ ಇಲ್ಲ. ಪೊಲೀಸರ ಯಾವ ಮಾತನ್ನು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ. ಆಮೇಲೆ ಹೇಳ್ತಾ ಇದ್ರು, ಒಂದೆರಡು ಸಂಘಟನೆಗಳು ಬಿಟ್ರೆ ಬೇರೆ ಎಲ್ಲಾ ಬೆಂಬಲ ನಮಗೆ ಸಿಕ್ಕಿದೆ, ಇವತ್ತಿನ ಬಂದ್ ಯಶಸ್ವಿ ಆಗಿದೆ ಅಂತ. ಹೌದು, ಬಹಳಷ್ಟು ಕಡೆಗಳಲ್ಲಿ ಬಂದ್ ಯಶಸ್ವಿ ಆದಂತ ಚಿತ್ರಣಗಳು ನಮಗೆ ಕಂಡು ಬಂತು. ರೋಡ್ಗಳನ್ನೇ ಬ್ಲಾಕ್ ಮಾಡಿ ಪ್ರತಿಭಟನೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇವತ್ತು ಕನ್ನಡಿಗರು. ಈಗ ಕೊನೆಯದಾಗಿ ಬೃಹತ್ ರ್ಯಾಲಿಯನ್ನೇನು ಹಮ್ಮಿಕೊಂಡಿದ್ರಲ್ಲ, ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಬರಬೇಕು ಅಂತ, ಅದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಪೊಲೀಸರು ಮಾಡಿಕೊಟ್ಟಿಲ್ಲ. ಅದು ಟಕ್ಕರ್ ಅನ್ನೋ ರೀತಿಯಾಗಿ ಇದೀಗ ಪೊಲೀಸರನ್ನ ಕಾಡ್ತಾ ಇದ್ದಾರೆ ವಾಟಾಳ್ ನಾಗರಾಜ್. ಕರ್ನಾಟಕದಾದ್ಯಂತ ಕನ್ನಡಿಗರ ಕಿಚ್ಚು ಹೇಗಿತ್ತು, ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇತ್ತು ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಇನ್ನು ವಾಟಾಳ್ ನಾಗರಾಜ್ ಅವರ ಮನವೊಲಿಕೆ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾದ್ರ ಅಂತ ಕೇಳಿದ್ರೆ ಇಲ್ಲ. ಇನ್ನೂ ಕೂಡ ಅವರು ಬಸ್ನಲ್ಲೇ ಕುಳಿತಿದ್ದಾರೆ, ಬಸ್ನಿಂದ ಕೆಳಗಡೆ ಇಳಿತಾ ಇಲ್ಲ. ಒಂದು ಕಡೆ ನೀವು ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಗೆ ಪ್ರತಿಕ್ರಿಯೆಗಳು ವ್ಯಕ್ತವಾಯಿತು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಪೊಲೀಸರ ನಿರಂತರ ಪ್ರಯತ್ನ. ಒಂದು ಸಲ ವಾಟಾಳ್ ನಾಗರಾಜ್ ಅವರು ಆ ಬಸ್ನಿಂದ ಕೆಳಗಡೆ ಇಳಿಬೇಕು, ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ. ಬಟ್ ಅದು ಫಲ ಕೊಟ್ಟಾಗಿ ಕಾಣಿಸ್ತಾ ಇಲ್ಲ. ಸುಮಾರು 1.5 ಗಂಟೆಯಿಂದ ಗಮನಿಸ್ತಾ ಇದ್ದೀರಿ ನೀವು, ಅದೇ ಬಸ್ನಲ್ಲಿ ಹೀಗೆ ಕುಳಿತಿದ್ದಾರೆ. ಅವ್ರು ಹಠ ಮುಂದುವರಿಸಿದ್ದಾರೆ, ನಾನು ಬಸ್ನಿಂದ ಕೆಳಗಿಳಿಯೋದಿಲ್ಲ, ಅವಕಾಶ ಕೊಟ್ಟರೆ ಟೌನ್ ಹಾಲಲ್ಲಿ ಕೊಡಿ, ಅಲ್ಲಿ ಕರ್ಕೊಂಡೋಗಿ ಬಿಡಿ ನನ್ನನ್ನ ಅಂತ ಹೇಳ್ತಾ ಇದ್ದಾರೆ. ಈ ಬಾರಿ ಜಿದ್ದಿಗೆ ಬಿದ್ದಂತೆ ಹೋರಾಟಕ್ಕಿಳಿದಿದ್ದಾರೆ ವಾಟಾಳ್ ನಾಗರಾಜ್ ಅವರು. ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ಅವರಿನ್ನೂ ಬಸ್ನಲ್ಲೇ ಕುಳಿತಿದ್ದಾರೆ. ಮತ್ತೊಂದು ಕಡೆಯ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ MES ಪುಂಡರಿಗೆ ತಿಥಿ ಕಾರ್ಯ ಇದು ಅನ್ನುವಂಥ ರೀತಿಯಾಗಿ ಒಬ್ಬ ಮನುಷ್ಯ ಹೋದಾಗ ಯಾವ ರೀತಿಯಾಗಿ ತಿಥಿಯನ್ನು ಮಾಡ್ತಾರಲ್ಲ, ಅದೇ ರೀತಿಯಾಗಿ ಊಟ ಎಲ್ಲ ಇಟ್ಟು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ಪ್ರತಿಭಟನಾಕಾರರನ್ನ ಗಮನಿಸ್ತಾ ಇದ್ದೀರಿ.